न च श्रोत्रजिह्वे न च घ्राणनेत्रे न च व्योमभूमिर्न तेजो न वायु चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं। ಸದಾವಕಾಲ ಸ್ಮರಣೀಯರಾದ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನ ಸದ್ಗುರು ಷಣ್ಮುಖಾರೂಢ ಯತಿಗಳನ್ನ ಪರಮಾರಾಧ್ಯ ಶ್ರೀಮನ್ ನಿಜಗುಣ ಶಿವಯೋಗಿಯ ಕೈವಲ್ಯ ಸಾಹಿತ್ಯಕ್ಕೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಶತಾಯುಷ್ಯ ಪರ್ಯಂತರ ಹಳ್ಳಿ ಪಟ್ಟಣಗಳನ್ನು ಸಂಚರಿಸಿ ನಿಜಗುಣರ ಶಾಸ್ತ್ರ ಬೋಧಿಸಿ ಅನಂತ ಮುಮುಕ್ಷುಗಳ ಉದ್ಧಾರಕರ್ತೃಗಳಾದ ಆರೂಢ ಜ್ಯೋತಿ ಶಿವಪುತ್ರ ಜನವರ ಪಾವನ ಸನ್ನಿಧಾನವನ್ನ ನೆನೆದು ಆತ್ಮಕಲ್ಯಾಣಕರ್ತೃ ಪೂಜ್ಯ ಗುರುಗಳವರ ಪಾವನ ಚರಣ ಕಮಲಗಳನ್ನ ಪ್ರಾರ್ಥಿಸಿ ಹಾನಗಲ್ಲ ತಾಲೂಕಿನ ಹೋತನಹಳ್ಳಿ ಸುಕ್ಷೇತ್ರದ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯ ಮಹಾಮಠದಲ್ಲಿ ನಡೆದಿರುವಂತಹ ಮಹಾತ್ಮ ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದಸ್ಪರ್ಶದ ಶತಮಾನೋತ್ಸವ ಪಾವನ ಸಮಾರಂಭ ಶ್ರೀಮಠವನ್ನ ಮುನ್ನಡೆಸುತ್ತಾ ಬಂದಿರುವಂತಹ ಸದ್ಗುರು ಶಂಕರಾನಂದ ಮಹಾಸ್ವಾಮಿಗಳವರ ಷಷ್ಠಿ ಪೂರ್ತಿ ಸಮಾರಂಭ, ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಾಕ್ಷೀಭೂತರಾಗಿ ರೂವಾರಿಗಳಾಗಿ ವೇದಿಕೆಯ ಮಧ್ಯಭಾಗದಲ್ಲಿ ಅಲಂಕೃತರಾಗಿ ದರ್ಶನಾಶೀರ್ವಾದವನ್ನು ದಯಪಾಲಿಸುತ್ತಿರುವಂತಹ ಪರಮಪೂಜ್ಯ ಶಂಕರಾನಂದ ಮಹಾಸ್ವಾಮಿಗಳವರ ಪವಿತ್ರ ಚರಣಗಳಲ್ಲಿ ಪ್ರಣಾಮಗಳನ್ನು ಆಚರಿಸಿ ಪ್ರತಿನಿತ್ಯ ತಮ್ಮೆಲ್ಲರಿಗೂ ಪರಮಾತ್ಮನ ಜೀವನ ಕಥಾಮೃತವನ್ನು ಎಡೆ ಮಾಡುತ್ತಾ ಬಂದಿರುವ ಅಪರೂಪದ ವಾಗ್ಮಿಗಳು, ಐರಿಣಿ ಮುಪ್ಪಿನಾರಿ ಶಿವಯೋಗಿಗಳ ಕರಕಮಲ ಸಂಜಾತರು, ಕನ್ನಡದ ನೆಲದಲ್ಲಿ ಸಿದ್ಧಾರೂಢ ಪರಮಾತ್ಮನ ಪಾವನ ಚರಿತ್ರೆಯನ್ನು ಎಡೆ ಮಾಡುವಂತಹ ಎಲ್ಲ ಮಗ್ಗಲುಗಳಲ್ಲಿ ಭಕ್ತರಿಗೆ ಹೃದಯ ವೇದ್ಯವಾಗುವಂತೆ ಅಪ್ಪನವರ ಚರಿತ್ರೆಯನ್ನ ಉಣಬಡಿಸುವ ನಿಷ್ಣಾತ ಗುರುಗಳಾದ ಸದ್ಗುರು ಚಿದ್ಗನಾನಂದ ಭಾರತಿ ಮಹಾಸ್ವಾಮಿಗಳವರ ಶ್ರೀಚರಣಗಳಲ್ಲಿ ಪ್ರಣಾಮಗಳನ್ನು ಆಚರಿಸಿ ಎನಗೆಯೂ ಗುರು ನಿನಗೆಯೂ ಗುರು ಜಗಕ್ಕೆಲ್ಲ ಗುರು ಕಾಣ ಗುಹೇಶ್ವರ ಎನ್ನುವಂತೆ ವೇದಾಂತ ಲೋಕದಲ್ಲಿ ದಾಪುಗಾಲು ಇಡುವಂತಹ ಸಾಮಾನ್ಯ ಸಾಧಕರನ್ನ ಮೊದಲುಗೊಂಡು ದೇಶದ ಅಧ್ಯಾತ್ಮ ಪ್ರಪಂಚವನ್ನಾಳುವಂತಹ ದೊಡ್ಡ ದೊಡ್ಡ ಜಗದ್ಗುರುಗಳಿಗೆಲ್ಲ ಗುರುಗಳಾಗಿ ತಾವು ಮಾತ್ರ ಶಾಂತ ಮೂರ್ತಿಗಳಾಗಿ ಆತ್ಮನ್ನೇ ವಾತ್ಮನ ತುಷ್ಟ ಎಂಬಂತೆ ನಿರ್ವ್ಯಾಜ್ಯ ಪ್ರೇಮದಿಂದ ಸಹಜವಾಗಿ ಸರಳವಾಗಿ ಬದುಕುತ್ತಿರುವ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ರಾಮಚಂದ್ರಣ್ಣ ಮೇತ್ರಿ ಅವರ ಪವಿತ್ರ ಚರಣಗಳಲ್ಲೂ ಕೂಡ ಪ್ರಣಾಮಗಳನ್ನು ಆಚರಿಸಿ ಪೂಜ್ಯರಾದ ಸಚ್ಚಿದಾನಂದ ದೇವರಲ್ಲಿ, ಬಸವಾನಂದ ಮಹಾಸ್ವಾಮಿಗಳವರಲ್ಲಿ, ಶಿವಾನಂದ ಸ್ವಾಮಿಗಳವರಲ್ಲಿ, ಪೂಜ್ಯ ಮಾತೆಯವರಲ್ಲಿ, ಆಗಮಿಸಿದಂಥ ಅತಿಥಿ ಅಭ್ಯಾಗತರೇ, ಶಿವಸ್ವರೂಪಿಗಳು ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಸಮಯ ಈಗೇನು ಬಹಳ ಆಗಿಲ್ಲ,
ಈಗ 10:30. ಹೇಳಿದ್ರೆ ಬಹಳ ಚಲೋ ಇತ್ತು. ಹೆಂಗರೆ ಯಾಕಾಗೋದಕ್ಕ ಸುಮ್ಮನೆ ಕೂತಿದ್ರಿ ನೀವು. ಟೈಮ್ ಹೇಳಿದ ಬಳಿಕ ಈಗೆಲ್ಲ ಲಕ್ಷ್ಯ ನಿಮ್ದು ಮನಿ ಕಡಿಗೆ. ಅಪ್ಪ ಅವ್ರು ಹೇಳಿದ್ರಲ್ಲ, ಮಹಾತ್ಮರಿಗೂ ಮತ್ತು ಸಾಮಾನ್ಯರಿಗೂ ಇರುವ ವ್ಯತ್ಯಾಸ ಏನು ಅಂದ್ರೆ, ಅವ್ರು ಎಲ್ಲಿ ಆನಂದ ಇರ್ತದ ಮಹಾತ್ಮರು ಅಲ್ಲಿ ಕೂತು ಬಿಡ್ತಾರ. ಆನಂದ ಇದ್ರು ಮತ್ತ ಇದ್ದ ಮನಿ ಕಡೆಗೆನ ಹೋಗ್ಬೇಕು ಅಂತ ಅನಿಸ್ತಿತ್ತಂದ್ರ ಅವರಿಗೆ ಲೌಕಿಕರು ಅಂತಾರ. ಎಲ್ಲಿ ಆನಂದ ಐತೆ ಅಲ್ಲಿ ಸೊಮ್ಮನೆ ಇದ್ದು ಬಿಡು ಅಂತಿದ್ರಂದ್ರೆ ಅವರಿಗೆ ಮಹಾತ್ಮರಂತ. ಅಂತೂ 10:30 ಆದ್ರೂ ನೀವು ಮನಿ ಬಿಟ್ಟು ಇಲ್ಲಿ ಕುಂತೀರಿ ಅಂದ್ರೆ ನೀವೇನು ಲೌಕಿಕರಾಗಿ ಉಳಿದಿಲ್ಲ, ನೀವು ಮಹಾತ್ಮರ ಲಿಸ್ಟ್ನೊಳಗೆ ಬಂದೀರಿ ಅಂತಾನೆ ಅರ್ಥ. ಬಿಟ್ಟು ಕುಂತೀರಲ್ಲ, ಮನಿ ಬಿಟ್ಟಿರುವುದಂದ್ರೆ ಸಣ್ಣ ಮಾತಲ್ಲ, ಬಹಳ ದೊಡ್ಡದು, ಬಹಳ ದೊಡ್ಡದು. ಬಿಟ್ಟು ಇರೋದನ್ನ ಕಲಿಬೇಕು ಅಂತಾನೆ ಹೇಳ್ತದೆ ಶಾಸ್ತ್ರ. ಯಾಕೆ? ಎಲ್ಲರೂ ಒಂದಲ್ಲ ಒಂದು ಕಾಲಕ್ಕೆ ಎಲ್ಲವನ್ನ ತ್ಯಾಗ ಮಾಡಿ ಹೋಗುವುದಿದೆ. ಕೊನೆ ಕಾಲಕ್ಕೆ ತ್ಯಾಗ ಮಾಡಿ ಹೋಗುವಾಗ ದುಃಖಿತರಾಗಿ ಅಳುತ್ತಾ ನಾವು ಹೋಗುವುದಕ್ಕಿಂತಲೂ ಇದ್ದಾಗಲೇ ಅದನ್ನ ಬಿಟ್ಟು ಬದುಕುವುದನ್ನ ರೂಢಿ ಮಾಡ್ಕೊಂಡ್ವಿ ಅಂದ್ರ ಹೋಗುವಾಗ ಬಹಳ ಆನಂದದಿಂದ ಹೋಗ್ಲಿಕ್ಕೆ ಬರ್ತದೆ. ಆ ಕಾರಣದಿಂದ ಅಧ್ಯಾತ್ಮ ಅನ್ನೋದು ಬಹಳ ಮಹತ್ವದ ಸಂಗತಿ. ಅದರಲ್ಲಿ ಇವತ್ತು ಗೀತೆಯ ಒಂದು ಪ್ರಮುಖವಾಗಿರುವಂತಹ ಶ್ಲೋಕವನ್ನು ಕುರಿತು ಎಲ್ಲ ಮಹಾತ್ಮರು ಚಿಂತನೆಯನ್ನ ಮಾಡ್ತಾ ಬಂದಿದ್ದಾರೆ. ಪರಮಾತ್ಮ ಅನ್ನೋದೊಂದು ಅದ್ಭುತವಾಗಿರುವಂತಹ ಶಕ್ತಿ. ಅದು ಎಲ್ಲದಕ್ಕೂ ಆಧಾರವಾಗಿರುವಂತ. ಆತನ ಲೀಲೆಗಳನ್ನ ನಾವು ತಿಳಿಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು ಅಷ್ಟು ಸಬಲವಾಗಿಲ್ಲ. ಅದನ್ನ ತಿಳಿದುಕೊಳ್ಳುವಷ್ಟು ಸಶಕ್ತವಾಗಿರುವಂತ ಇಂದ್ರಿಯಗಳನ್ನ ಜೀವಿಗಳಿಗೆ ಪರಮಾತ್ಮ ಅನುಗ್ರಹ ಮಾಡಿಲ್ಲ. ಇಂದ್ರಿಯಗಳಿಗೆ ಆ ಶಕ್ತಿ ಇಲ್ಲ. ಚಿದ್ಗನಾನಂದಪ್ಪ ಅವ್ರು ಹೇಳುವಾಗ ನಿಮ್ಗೆ ಆಶ್ಚರ್ಯ ಅನಿಸ್ತಿರ್ಬೇಕು. ಹೆಂಗ ಪುಸ್ತಕದೊಳಗ ಅವ್ರು ಬರೆದಿಟ್ರು, ಶ್ರೀರಾಮಚಂದ್ರ ಲಕ್ಷ್ಮಣ ಸೀತಾ ಹೆಂಗ ಅವ್ರಿಗೆ ದರ್ಶನ ಕೊಟ್ರು, ಅವ್ರ ಹೆಂಗ ಹುಬ್ಬಳ್ಳಿಗೆ ಬಂದ್ರು. ಅಪ್ಪ ಅವರು ಒಳಗೆ ಹೊಕ್ಕಿರುವಂತ ಆತನ ಶ್ರೇಷ್ಠತ್ವದ ಭೂತವನ್ನು ಬಿಡಿಸುವುದಕ್ಕಾಗಿ ಆತನನ್ನ ಭ್ರಷ್ಟನನ್ನಾಗಿ ಮಾಡಿದ್ದನ್ನು ನೋಡಿದ್ರೆ ನಿಮಗೆ ಇದೆಲ್ಲ ಹೆಂಗ ಸಾಧ್ಯ ಅದ ಅಂತ ನಿಮಗೆ ಅನಿಸ್ತದ. ಮಹಾತ್ಮರಿಗೆ ಅದೇನು ಬಹಳ ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ ಆ ಸ್ಥಿತಿಯನ್ನು ಗ್ರಹಿಸುವ ಶಕ್ತಿ ನಮ್ಮ ಇಂದ್ರಿಯಗಳಿಗೆ ಇಲ್ಲ. ಅವುಗಳಿಗೊಂದು ಮಿತಿ ಇದೆ. ಕಣ್ಣು ನಮಗದಾವಂದ್ರೂ ಎಲ್ಲ ನೋಡಕ್ ಹತ್ತೈತೆ ಅಂತೀರಿ. ಎಲ್ಲರಿಗೂ ಕಣ್ಣದವ. ನಾವು ಬೆಂಗಳೂರು ಐತೆ ಇಲ್ಲೋ? ಬೆಂಗಳೂರು ಐತೆ ಅಂತೀರ ಇಲ್ಲ ಅಂತೀರೋ? ಐತೆ. ಎಷ್ಟು ಮಂದಿ ಕಾಣಿಸ್ತದೆ ಇಲ್ಲಿದ್ದವರಿಗೆ? ಬೆಂಗಳೂರು ಐತಿ, ಆದ್ರೆ ನಮ್ಮ ಕಣ್ಣಿಗೆ ಅದೇನಾಗೋದಿಲ್ಲ, ಕಾಣುವುದಿಲ್ಲ. ಯಾಕೆ ಕಾಣುವುದಿಲ್ಲ? ನಮ್ಮ ಕಣ್ಣಿಗೆ ಬೆಂಗಳೂರು, ಮುಂಬೈ, ಡೆಲ್ಲಿ ಯಾಕೆ ಕಾಣುವುದಿಲ್ಲ ಇಲ್ಲಿ ಕುಂತವ್ರಿಗೆ ಅಂದ್ರೆ ನಮ್ಮಿಂದ ಬಹಳ ದೂರದ. ಅಂದ್ರೆ ಕಣ್ಣಿಗೆ ಮೊದಲ ದೋಷ ಅದ. ಯಾವ ಮೊದಲ ದೋಷ ಅಂದ್ರೆ ದೂರ ಇದ್ದದ್ದನ್ನ ನೋಡುವ ಶಕ್ತಿ ಕಣ್ಣಿಗೆ ಇಲ್ಲ. ಬರೀ ದೂರ ಇದ್ದದ್ದಲ್ಲ, ಕುಂತೀರಿ ನೀವು ಇಲ್ಲಿ ಪೆಂಡಲ್ಯ ಕುಂತೀರಿ, ಮ್ಯಾಲೆಲ್ಲ ಅಪ್ಪವ್ರು ಹಿಂಗೆ ಸಣ್ಣ ಸಾಲು ಹಿಡಿದು ಸಣ್ಣ 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 ಬಲ್ಪ್ ಹಾಕ್ಯಾರ. ಆ ಬಲ್ಪಿನ ಸುತ್ತು ಸಣ್ಣ 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 ಹುಳ ಓಡಾಡಕತ್ತಾವ. ತಪ್ಪಿ ಅದ್ರಾಗಿಂದ ಒಂದು ಹುಳ ಬಂದು ನಿಮ್ ಕಣ್ಣಾಗ ಬಿತ್ತು. ಎಲ್ಲಿ ಬಿದ್ದದ ಹುಳ? ಯಾರ ಕಣ್ಣಾಗ ಬಿದ್ದದ? ನಮ್ಮ ಕಣ್ಣಾಗ ಬಿದ್ದದ. ಅದು ನೋಡಾಕ ಯಾರು ಬೇಕು? ನಮ್ಮ ಕಣ್ಣಾಗ ಬಿದ್ದ ಹುಳ ನಾವ ನೋಡ್ಕೋಬಹುದಿತ್ತಲ್ಲ. ಯಾಕೆ? ಎಲ್ಲಿ ಬಿದ್ದದ? ನಮ್ಮ ಕಣ್ಣಾಗ ಬಿದ್ದದ. ಆದ್ರೆ ತೋರಿಸ್ತೀವಿ ಯಾರಿಗೆ? ನನ್ನ ಕಣ್ಣಾಗ ಏನೋ ಬಿತ್ತು ನೋಡಂತ ಮಗ್ಗಲ್ದವ್ರಿಗೆ ತೋರಿಸ್ತೀವಿ. ಅಂದ್ರೆ ಕಣ್ಣಿಗೆ ಮತ್ತೊಂದು ದೋಷ ಅದ. ಏನು ದೋಷ? ಬಹಳ ಹತ್ರಕ್ಕಿದ್ರು ಕಾಣೋದಿಲ್ಲ, ಬಹಳ ದೂರ ಇದ್ರು ನೀವು ತಿಳ್ಕೊಂಡಿರಿ ನನ್ನ ಕಣ್ಣಿಗೆ ಎಲ್ಲ ಕಾಣಿಸ್ತೈತಿ ಅಂತ. ನಮ್ಮ ಕಣ್ಣಿಗೆ ಎಲ್ಲ ಕಾಣುವುದಿಲ್ಲ. ಬಹಳ ದೂರ ಇದ್ರು ಕಾಣಂಗಿಲ್ಲ, ಬಹಳ ಹತ್ರ ಇದ್ರು ಕಾಣುವುದಿಲ್ಲ.
ನಮ್ಮ ಕಣ್ಣಿನ ಮುಂದೆ ಒಂದೇನಾದ್ರೂ ಅಡ್ಡ ಬಂತಂದ್ರೂ ಕಾಣುದು. ಇಲ್ಲಿ ಇಷ್ಟೆಲ್ಲಾ ಮಂದಿ ಕುಂತಿರೋ ಸಾವಿರಾರು ಮಂದಿ ಇಲ್ಲಿ ಕೂತ್ಕೊಂಡು ಶಾಸ್ತ್ರ ಕೇಳಾಕತ್ತೀರಿ, ನನ್ನ ಮುಂದೆ ಒಂದು ವಸ್ತ್ರ ಯಾರು ನಿನ್ ಕಣ್ಣಿಗೆ ಹಿಡಿದ್ರು ಅಂದ್ರ ನೀವೊಬ್ರು ಕಾಣುದಿಲ್ಲ. ನನ್ನ ಮುಂದೆ ನೀವು ಕುಂತಿಲ್ಲನು, ನನ್ನ ಮುಂದೆ ನೀವು ಕೂತಿದ್ರು ಸಹಿತ ನನ್ನ ಕಣ್ಣಿಗೆ ಅಡ್ಡವಾಗಿ ಪರದೆ ಬರುವ ಕಾರಣದಿಂದ ನಿಮ್ಮ ಯಾರನ್ನು ನೋಡುವ ಶಕ್ತಿ ನನ್ನ ಕಣ್ಣಿಗೆ ಇಲ್ಲ. ಆದ್ರೆ ನೀವು ಕುಂತಿಲ್ಲ ಅನ್ನಂಗಿಲ್ಲ, ಬೆಂಗಳೂರು ಇಲ್ಲ ಅನ್ನಂಗಿಲ್ಲ. ಬೆಂಗಳೂರು ಐತಿ, ನನ್ನ ಕಣ್ಣಿಗೆ ಕಾಣುವುದಿಲ್ಲ. ಮುಂದೆ ನೀವು ಕುಂತೀರಿ, ನನ್ನ ಕಣ್ಣಿಗೆ ಕಾಣುವುದಿಲ್ಲ. ಹುಳ ಕಣ್ಣಾಗ ಬಿದ್ದೈತಿ, ಆದ್ರೆ ನನ್ನ ಕಣ್ಣಿಗೆ ಕಾಣುವುದಿಲ್ಲ. ಅಂದ್ರೆ ಇಂದ್ರಿಯಗಳಲ್ಲಿ ದೋಷ ತುಂಬಿದ ಕಾರಣದಿಂದಾಗಿ ಅದು ಕಾಣುವುದಿಲ್ಲ ಅನ್ನೋದನ್ನ ಬಿಟ್ರೆ ಅವು ಇಲ್ಲ ಇಲ್ಲ ಅನ್ನಬಾರದು. ಹಂಗ ಮಹಾತ್ಮರಾಗಿರುವಂತವರು, ಜಗದ್ರಕ್ಷಕನಾಗಿರುವಂತಹ ಪರಮಾತ್ಮ ಎಲ್ಲ ಕಡೆಗೂ ವ್ಯಾಪಕನಾಗಿ ಅವನು ತುಂಬಿಕೊಂಡೇ ಇದ್ದಾನೆ. ನನ್ನ ಕಣ್ಣಿಗೆ ಕಾಣಲಿಲ್ಲ ಆದ ತಕ್ಷಣ ಅವ ಇಲ್ಲ ಅಂತ ಹೇಳಬಾರದು. ಅವ ಇಲ್ಲದೆ ಇರುವಂತ ಯಾವ ತಾಣವೂ ಇಲ್ಲ ಅನ್ನೋದನ್ನ ಮೊಟ್ಟ ಮೊದಲು ನಾವು ಅರ್ಥ ಮಾಡಿಕೊಂಡಿರ್ಬೇಕು. ಈಶಾವಾಸ್ಯಮಿದಂ ಸರ್ವಂ, ಪರಮಾತ್ಮ ಇಲ್ಲದೆ ಇರುವಂತ ತಾಣವೇ ಇಲ್ಲ, ಎಲ್ಲ ಕಡೆಗಿದ್ದ. ತದಂತರಸ್ಯ ವಿಶ್ವಸ್ಯ, ಅವನು ಅಂತರಂಗದಲ್ಲೂ ಇದ್ದಾನೆ, ಬಾಹ್ಯದೊಳಗೂ ತುಂಬಿಕೊಂಡಿದ್ದಾನೆ. ಅವನ ನೀವು ಹುಡುಕೊಂತ 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 ಹೋದ್ರೆ ಎಷ್ಟು ದೂರ ಹುಡುಕೊಂತ ಹೋಗಿರಲ್ಲ, ಅದಕ್ಕಿಂತಲೂ ದೂರದ. ಬಹಳ ಮಂದಿ ಕೈಲಾಸಕ್ಕೆ ಹೋದ್ರು ಪರಮಾತ್ಮ ಕಂಡಿಲ್ಲ. ಯಾಕೆ ಕಂಡಿಲ್ಲ? ಯಾಕೆ ಕಂಡಿಲ್ಲ ಅಂದ್ರೆ ಅವ ಕೈಲಾಸಕ್ಕಿಂತಲೂ ದೂರದ. ಬಸವಣ್ಣನವರು ಹೇಳ್ತಾರೆ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ, ಕೂಡಲ ಸಂಗಮ ದೇವ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಪರಮಾತ್ಮನ ಅಸ್ತಿತ್ವದ ಬಗ್ಗೆ ಹೇಳುವಾಗ ಬಸವಣ್ಣನವರು ಹೇಳುವಂತಹ ಮಾತು ಏನು ಅಂದ್ರೆ, ಎಲ್ಲಿದಾನ, ಎಷ್ಟು ದೊಡ್ಡ ಅವದಾನವ ಅಂತಂದ್ರೆ ಜಗದಗಲ. ಜಗತ್ ಎಷ್ಟು ದೊಡ್ಡದದ ಅಷ್ಟು ದೊಡ್ಡದು ಅಂತ ಹೇಳಿಬಿಟ್ರೆ ಮುಗಿದೋಕಿತ್ತು. ಅಷ್ಟಕ್ಕೆ ಹೇಳಿದ್ರ ಪರಮಾತ್ಮನಿಗೆ ಒಂದು ಸೀಮೆ ಆಗ್ತಿತ್ತು, ಅಂದ್ರೆ ಲಿಮಿಟ್. ಭೂಮಿ ಎಷ್ಟು ದೊಡ್ಡದೈತಿ ಅಷ್ಟು ದೊಡ್ಡ ನೋಡ್ರಿ ಪರಮಾತ್ಮ ಅಂದಿದ್ರ ಭೂಮಿಗೆ ಅಂತ್ಯ ಅದ. ಇಲ್ಲೇ ಹೋದ್ವಿ, ಗೋಕರ್ಣಕ್ಕೆ ಹೋದ್ವಿ ಅಂದ್ರೆ ಮುಂದೆ ಭೂಮಿ ಸಿಗ್ತದ, ನಮಗ್ ನೀರ್ ಸಿಗ್ತಾವ. ಭೂಮಿ ಬಂದ ಭೂಮಿ ಒಂದು ಪಟ್ಟಿದ್ರೆ ನೀರು 3 ಪಟ್ಟದಂತ ವಿಜ್ಞಾನ ಹೇಳ್ತದ. ಅಂದ್ರೆ ಭೂಮಿಗಿಂತಲೂ ಅವನು ದೊಡ್ಡವನಿದ್ದ. ಎಷ್ಟದಾನ ಪರಮಾತ್ಮ ಅಂದ್ರೆ ಮುಗಿಲಾಗಲ್ಲ. ಮುಗಿಲು ಅಂದ್ರೆ ಆಕಾಶ. ಆಕಾಶದಷ್ಟು ದೊಡ್ಡ ಅವದಾನ ಅಂತ ಹೇಳಿದ್ರು ಮತ್ತು ಆಕಾಶವನ್ನು ಹುಡುಕೋ ಪ್ರಯತ್ನವನ್ನು ಮಾಡೇ ಮಾಡ್ತೀವಿ. ಆಕಾಶದಲ್ಲಿ ಪರಮಾತ್ಮ ನೋಡಕ್ ಹೋಗುವಂತವ್ರು ಬಹಳಷ್ಟು ಜನ ಅದಾರ. ಅದಕ್ಕೆ ಅವರು ಮುಂದೆ 2 ಶಬ್ದ ಪ್ರಯೋಗ ಮಾಡಿದ್ರು. ಪಾತಾಳದಿಂದ ತತ್ತ, ಬ್ರಹ್ಮಾಂಡದಿಂದ ತತ್ತ. ಬ್ರಹ್ಮಾಂಡವೇ ಕೊನೆಯದು, ಅಲ್ಲಿಗೆ ಹೋಗಿ ನೀವು ಹುಡುಕಾಡಕ್ ಹೋದ್ರೆ ಅಲ್ಲಿ ಇಲ್ಲ, ಅತುತ್ತದಾನ. ಪಾತಾಳದ ಕೊನೆಯದು ಅಂತ ತಿಳ್ಕೊಂಡು ಕೆಳಗಿನ ಲೋಕದ ಹುಡುಕಾಡಕ್ ಹೋದ್ರೆ ಪಾತಾಳ ಕೊನೆಯದಲ್ಲ, ಪಾತಾಳಕ್ಕಿಂತಲೂ ಅತುತ ಅದಾನ ಅಂತ ಹೇಳಿ ದೊಡ್ಡ ಮಕಾನಲ್ಲ, ಎಷ್ಟು ದೂರ ಅದಾನಲ್ಲ. ನೀವು ಒಳಗ ಹುಡುಕುವಂತ ಬಂದ್ರಿ ಅಂದ್ರೆ ಅವನಷ್ಟು ಸಮೀಪನೇ ಯಾರಿಲ್ಲ. ನಮ್ಮೊಳಗನ ನಾವು ಹುಡುಕೋತ ಹೋಗ್ಬಿಟ್ವಿ ಅಂದ್ರೆ ಪಾರ್ವತಿ ಕೇಳಿದ್ಲಂತ, ಪರಮಾತ್ಮ ನಿನ್ನ ಹುಡುಕೋದ್ರ ಸಲುವಾಗಿ ಭಕ್ತರು ಇಷ್ಟೆಲ್ಲಾ ಪರಿಪಾಟ್ಲ ಪಡ್ತಾರೆ. ಎಷ್ಟು ಪ್ರಯಾಗರಾಜದೊಳಗೆ ಒಂದು ದಿವಸದೊಳಗನ 4.25 ಕೋಟಿ ಜನ ಸ್ನಾನ ಮಾಡ್ಯಾರ. ಜನವರಿ 14 4.25 ಕೋಟಿ ಒಂದೋ ದಿನ. ಈಗ ಅಲ್ಲಿ ನಡೆಯುವಂತ 1.5 ತಿಂಗಳದ ಸ್ನಾನದಲ್ಲಿ ಸುಮಾರು 40 ಕೋಟಿ ಜನ ಸ್ನಾನ ಮಾಡ್ತಾರಂತ ಒಂದು ಅಂದಾಜು. 40 ಕೋಟಿ. ಅಲ್ಲಿವರೆಗೆ ಅವ್ರು ಎದಕ್ಕೆ ಹೋಗ್ಯಾರ ಅಂದ್ರ ದೇವರನ್ನು ಹುಡುಕೊಂತನ ಹೋಗ್ಯಾರ, ಪರಮಾತ್ಮನ ಹುಡುಕೊಂತ ಹೋಗಿನ ಅವ್ರು ಸ್ನಾನ ಮಾಡಕತ್ತಾರ. ಇಷ್ಟೆಲ್ಲಾ ಜನ ಮಾನಸ ಪರ್ವತಕ್ಕೆ ಬರ್ತಾರ, ಮಾನಸ ಸರೋವರಕ್ಕೆ ಬರ್ತಾರ, ಕೈಲಾಸಕ್ಕೆ ಬರ್ತಾರ. ಪಾರ್ವತಿ ಪರಮಾತ್ಮನ್ ಕೇಳಿದ್ಲು, ನೀ ಇಲ್ಲದಿ ಅಂತ ಅವರೆಲ್ಲ ಹುಡುಕೊಂತ ಬರಾಕತ್ತಾರ, ಮತ್ ನೀ ಇಲ್ಲಿದ್ದು ಖರೆ ಏನು ಅಂತ ಕೇಳಿದ್ಲು ಪರಮಾತ್ಮನ್. ಯಾರು ಕೇಳಿದ್ರು? ಪಾರ್ವತಿ. ಪಾರ್ವತಿ ಅಂದ್ರೆ ಯಾರು? ಮಡದಿ, ಹೆಂಡತಿ. ಉಳಿದವ್ರಿಗೆ ಸುಳ್ಳು ಹೇಳಿದ್ರೆ ನಡೀತದೆ, ಹೆಂಡತಿಗೆ ಸುಳ್ಳು ಹೇಳಿದ್ರೆ ನಡೆಯುವುದಿಲ್ಲ. ಹೆಂಡತಿ ಮುಂದೆ ಸುಳ್ಳು ಹೇಳಕ್ ಬರುದಿಲ್ಲ.
ಅದಕ್ಕೆ ಪರಮಾತ್ಮ ಸುಳ್ಳು ಹೇಳಬಾರದು, ಪಾರ್ವತಿ ಕೇಳಕತ್ತಾಳಂದ್ರೆ ಖರೇನ ಹೇಳಬೇಕು ಅಂತ ನಿಶ್ಚಯ ಮಾಡಿ ಪರಮಾತ್ಮ ಒಂದು ಉತ್ತರವನ್ನ ಕೊಟ್ಟ. ನ ಹಂ ವಸಾಮಿ ಕೈಲಾಸೆ, ಕೈಲಾಸದೊಳಗ ನಾನು ಅದೀನಿ ಅಂತ ತಿಳ್ಕೊಂಡಾರ, ನಾನು ಕೈಲಾಸದೊಳಗ ಇಲ್ಲ. ನಮೇರು ನಚ ಮಂದಿರೆ, ಮೇರು ಪರ್ವತದಲ್ಲೂ ನಾನಿಲ್ಲ, ಮಂದಿರಗಳಲ್ಲೂ ನಾನಿಲ್ಲ. ಆಕಿಗೆ ಇಲ್ಲೇ ಅದಾನಂತ ತಿಳ್ಕೊಂಡಿದ್ದ. ಮಂದಿರದಾಗರ ಇರ್ಬೇಕು, ಕೈಲಾಸ ಪರ್ವತದಾಗರ ಇರ್ಬೇಕು, ದೊಡ್ಡ ದೊಡ್ಡ ಗುಡ್ಡದಾಗರ ಇರ್ಬೇಕು. ಇಷ್ಟ ಪರಮಾತ್ಮನ ಹುಡುಕುವುದು ಸಲುವಾಗಿ ಶ್ರೀಶೈಲಕ್ಕೆ ಹೋಗ್ತಾರ, ಇಲ್ಲಾಂದ್ರೆ ಕೈಲಾಸ ಪರ್ವತಕ್ಕೆ ಹೋಗ್ತಾರ, ಇಲ್ಲಾಂದ್ರೆ ದೊಡ್ಡ ದೊಡ್ಡ ದೇವಾಲಯಕ್ಕೆ ಹೋಗ್ತಾರ. ಇಷ್ಟ ಜಾಗದಾಗ ಹೋಗಿ ಎಲ್ಲಾ ಭಕ್ತರು ಹುಡುಕ್ತಾರ ಅಂದಾಗ ಅಲ್ಲೇ ಪರಮಾತ್ಮ ಅದಾನಂತ ಆಕೆ ತಿಳ್ಕೊಂಡಿದ್ಲು. ಆದ್ರೆ ಪರಮಾತ್ಮ ಏನ್ ಹೇಳಿದ, ಅಲ್ಲಿ ನಾನು ಇಲ್ಲ. ಮತ್ ಎಲ್ಲಿದ್ದೀ ಅಂದಾಗ ಪರಮಾತ್ಮ ಹೇಳ್ತಾನೆ, ಮದ್ಭಕ್ತ ಯತ್ರ ತಿಷ್ಠಂತಿ ತತ್ರ ತಿಷ್ಠಾಮಿ. ಯಾವ ಭಕ್ತರು ನನ್ನನ್ನ ಅನನ್ಯ ಪ್ರೇಮದಿಂದ ನಮಃ ಶಿವಾಯ ಅಂತ ಜಪ ಮಾಡ್ಕೊಂತ ಅವ ಎಲ್ಲಿ ಕೂತಿರ್ತಾನಲ್ಲ, ಅವ ಕುಂತ ಜಾಗದೊಳಗನ ಅವನ ಹೃದಯದೊಳಗನ ನಾನು ವಾಸವಾಗಿರ್ತೀನಿ ಅಂತ ಪರಮಾತ್ಮ ಅತ್ಯಂತ ಹತ್ತಿರದಲ್ಲಿದ್ದ ಲಕ್ಷಣವನ್ನು ಹೇಳ್ತಾನೆ. ಹೊರಗ ಹುಡುಕೋತ ಹೋದ್ರೆ ದೂರ ಅಕ್ಕನ, ಒಳಗ ಹುಡುಕೋತ ಹೋದ್ರೆ ನಮ್ಮ ಹೃದಯವು ಸಹಿತ ಬಹಳ ದೂರ ಆಗ್ತದೆ. ಹೃದಯಕ್ಕಿಂತಲೂ ಪರಮಾತ್ಮ ಹತ್ತಿರದಲ್ಲಿದ್ದಾನೆ, ವ್ಯಾಪಕನಾಗಿದ್ದಾನೆ, ಅವನು ಅಂತರಂಗದಲ್ಲಿ ತುಂಬಿಕೊಂಡಿದ್ದಾನೆ. ಮತ್ತು ಆತನ ಲೀಲಾ ಬಹಳ ಆಶ್ಚರ್ಯದಾಯಕ. ಧರೆಯ ಶರಧಿಯ ಮೇಲೆ ಧರೆಯ ಕರಗದಂತಿರಿಸಿ. ನಮ್ಮ ಮನ್ಯಾಗ ಒಂದು ಬಕೆಟ್ನೊಳಗೆ ನೀರಿಟ್ಟು ಆ ನೀರಿನೊಳಗೆ ಒಂದು ಮಣ್ಣಿನ ಹೆಂಟಿ ಕೈ ಬಿಟ್ರ, ಮಣ್ಣಿನ ಹೆಂಟಿ ಏನಾಕದ ಬಕೆಟ್ನೊಳಗ ಮಣ್ಣಿಂದ ಕರೆಕ್ಟ್. ಅಂತೂ ನೀರೊಳಗ ಮಣ್ಣಿನ ಹೆಂಟಿ ಕೈ ಬಿಟ್ರೆ ಕರಗಬೇಕು. ಎಲ್ಲಾ ಕಾಲದಾಗ ಎಲ್ಲ ಕಡೆಗೂ ಕರೆಕ್ಟ್. ಆದ್ರೆ ಭೂಮಿ ಎದ್ರ ಮೇಲೆ ನಿಂತ್ಕೊಂಡದ, ಭೂಮಿ ಎದ್ರ ಮೇಲೆ ನಿಂತು ಬೋರ್ ಹೊಡೆದ್ರೆ ಭೂಮಿಯಾಗಿಂದ ಏನ್ ಬರ್ತಾವ? ನೀರ ಬರ್ತಾವ. ಭೂಮಿಯ ಕೆಳಗ ನೀರು ಅದಾವ. ಭೂಮಿ ಕೆಳಗ ನೀರು ಇವತ್ತಲ್ಲ ನಿನ್ನೆಲ್ಲ ಎಷ್ಟು ಶತಮಾನಗಳಿಂದ ಭೂಮಿ ಕೆಳಗ ನೀರು ಅದಾವ. ಅದು ಮಣ್ಣಿನ ಹೆಂಟಿ ಮ್ಯಾಲ ಐತಿ. ನೀರು ಕೆಳಗ ಮಣ್ಣಿನ ಹೆಂಟಿ ಮ್ಯಾಲದ. ಇದು ಇಷ್ಟೊತ್ತಿಗೆ ಆಗ್ಲೇ ಕರಿಗೆ ಹೋಗ್ಬೇಕಾಗಿತ್ತು. ಪರಮಾತ್ಮನ ಲೀಲಾ ಎಷ್ಟು ದೊಡ್ಡದಂದ್ರೆ ಶರಧಿಯ ಮೇಲೆ ಧರೆಯ ಕರಗದಂತಿರಿಸಿದೆ. ನೀರಿನ ಮ್ಯಾಲೆ ಮಣ್ಣಿನ ಹೆಂಟಿ ನೀನ್ ಇಟ್ಟಿದ್ರು ಕರಗಲಾರ್ದಂಗೆ ಇಟ್ಟಿಯಲ್ಲಪ್ಪ ಪರಮಾತ್ಮ, ಏನ್ ಅದ್ಭುತ ನಿನ್ನ ಲೀಲಾ. ಕರೆಂಟ್ ಎಲ್ಲದು? ಕರೆಂಟ್ ಹುಟ್ಟಬೇಕಾಗಿತ್ತು ಎದ್ರಾಗಿಂದ ಹುಟ್ಟುತ್ತದಂದ್ರ ನೀರಾಗಿಂದ ಹುಟ್ಟು. ಜೋಗ ಜಲಪಾತದೊಳಗೆ ಹೆಂಗ ನೀರ್ ಮ್ಯಾಲಿಂದ ಬಿತ್ತು ಅಂದ್ರೆ ಎಷ್ಟು ಮಷಿನ್ಗಳು ತಿರುಗ್ತಾವ. ಕರೆಂಟ್ ಉತ್ಪನ್ನ ಎದರಿಂದ ಆಗ್ತದಂದ್ರ ನೀರಾಗ ಕರೆಂಟ್ ಅದು. ಮತ್ತೆ ನೀರು ಕುಡಿದ ತಕ್ಷಣ ಕರೆಂಟ್ ಹೊಡಿಬೇಕಾಗಿತ್ತು, ನಮಗ ಹೊಡಿಲಾರ್ದಂಗಿಟ್ಟ. ನೀರೊಳಗನ ಕರೆಂಟ್ ಇಟ್ಟಾನ, ಆದ್ರ ನೀರು ಕುಡಿದ್ರ ಕರೆಂಟು ಹೊಡೆಯಂಗಿಲ್ಲ. ಮತ್ ಕರೆಂಟ್ ಅಲ್ಲೇ ಹುಟ್ಟ್ಯದ, ನೀರಾಗ ಹುಟ್ಟ್ಯದ. ಅದನ್ನ ಮುಟ್ಟಿದ್ರ ಅಲ್ಲಿ ಕರೆಂಟ್ ಹೊಡಿತದ. ನೀರಾಗ ನೀರು ತಗೊಂಡು ಹೊಟ್ಟೆಗೆ ಹಾಕೊಂಡ್ರು ಏನಾಗೋದಿಲ್ಲ. ಪರಮಾತ್ಮಂದು ಬಹಳ ಆಶ್ಚರ್ಯ ಅದ ಅವನ ಲೀಲಾ. ಹಿಂಗ ಅಂತ ಹೇಳಕ್ ಬರೋದಿಲ್ಲ. ಹಿಂಗ ಅಂತ ಹೇಳಾಕ ಬಾರದೇ ಇರುವಂತಹದ್ದನೇ ಪರಮಾತ್ಮನ ಲೀಲೆಯಾಗಿರ್ತದೆ. ಅದಕ್ಕೆ ಸಿದ್ಧಾರೂಢಜ್ಜನ ಯಾವುದೇ ಪವಾಡ ಕಥೆಗಳನ್ನ ನಾವು ಕೇಳಿದಾಗ ಅದು ಹೆಂಗ ಸಾಧ್ಯದ ಅಂತ ನಮ್ಮ ತರ್ಕದೊಳಗ ನಾವು ವಿಚಾರ ಮಾಡಕ್ ಹೋದ್ವಿ ಅಂದ್ರ ನಮ್ಮ ಬುದ್ಧಿ ಸೋತು ಹೋಗ್ತದೆ. ಪರಮಾತ್ಮನ ಲೀಲಾ ಜಗಜ್ಜಾಹೀರವಾಗ್ತದೆ ಅನ್ನೋದನ್ನ ನಾವೆಲ್ಲರೂ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಅದು ಪರಮಾತ್ಮನ ಲೀಲಾದ. ಆ ಲೀಲೆಯನ್ನ ಅರಿಯುವುದಕ್ಕೆ ಈ ಇಂದ್ರಿಯಗಳಿಗೆ ಸಾಧ್ಯ ಇಲ್ಲ. ಅದನ್ನು ಗೀತೆಯೊಳಗೆ ಪರಮಾತ್ಮ ಹೇಳ್ತಾನೆ. ಇಂದ್ರಿಯಗಳಿಂದ ತಿಳ್ಕೋಬೇಕು ಅಂತ ವಿಚಾರ ಮಾಡ್ತೀವಿ, ತಿಳ್ಕೊಳಕ್ ಆಗೋದಿಲ್ಲ. ಕಣ್ಣು ಅಷ್ಟು ತಿಳಿಯುವ ಶಕ್ತಿ ಇಲ್ಲ, ಕಿವಿಗೆ ಅಷ್ಟು ತಿಳಿಯುವ ಶಕ್ತಿ ಇಲ್ಲ, ನಾಲಿಗೆಗೆ ಅಷ್ಟು ತಿಳಿಯುವ ಶಕ್ತಿ ಇಲ್ಲ. ಬರೀ ಒಂದು ಜ್ವರ ಬಂತು ಅಂದ್ರೆ ನೀವು ಮೃಷ್ಟಾನ್ನ ಮಾಡಿ ಮುಂದಿಟ್ರು ನಾಲಿಗೆಗೇನು ಗೊತ್ತಾಗೋದಿಲ್ಲ. ನಿಮ್ಮ ಮನಸ್ಸಲ್ಲಿ ಇರ್ಲಿಲ್ಲ ಅಂದ್ರೆ ಬೇಕಾದ್ ಹೇಳಿ ನಾವು ಇಲ್ಲಿ ನೀವು ಕೂತ್ಕೊಂಡಿರಿ. ಇನ್ನು ಸುಮ್ಮನೆ ಶಂಕರಾನಂದ ಅಪ್ಪಗಳು ಮೈಕ್ ಒಂದು ಮಕ್ಳು ಇಟ್ಕೊಂಡಾರ, ಎದ್ದು ಹೋದ್ರಿ ಇನ್ನು ಗುರುಗಳು ನಮ್ಮನ್ನು ಬೇದಿಗಿದಾರ ಅಂತ ಎಷ್ಟು ತಡ್ಕೊಂಡು ಕುಂತೀರಿ ನೀವು ಅಂದ್ರ ಬಹಳ ತಡ್ತೀರಿ, ಬಹಳ
ಎಷ್ಟು ತಡ್ಕೊಂಡಿರಿ ಅಂದ್ರೆ ಕೊನೆಗೆ ಒಬ್ಬ ಜೋಗ ಜಲಪಾತಕ್ಕೆ ಕರ್ಕೊಂಡೋಗಿದ್ದಂತ ಮಾಸ್ತಾರ್ ಹುಡುಗರ್ನ. ಎಷ್ಟೊತ್ತಿಗೆ ಅಂದ್ರೆ ಬೆಳಿಗ್ಗೆ 6ಕ್ಕೆ ಹಚ್ಚಿದ್ದ ಬಸ್. 6 ಗಂಟೆಗೆ ಸಾಲಿ ಹುಡುಗರು ಬಸ್ ಹತ್ತಿದ್ದು. ಸಿದ್ಧಾರೂಢ ಮಠ ತೋರಿಸಿದ, ಮುಂದೆ ಒಂದು ಓತ್ನಳ್ಳಿ ಮಠ ತೋರಿಸಿದ, ಹಂಗ ಹನಗಲ್ಲಿಗೆ ಹೋದ, ಸಿರ್ಸಿಗೆ ಹೋದ, ಸಿಗಂದೂರಿಗೆ ಹೋದ, ಎಲ್ಲ ಹಿಂಗ ದೇವಸ್ಥಾನ ತೋರಿಸ್ಕೋತ ಕಡೆಗೆ ಜಲಪಾತಕ್ಕೆ ಹೋಗಿ ಮುಂದೆ ನಿಂದಿರಿಸಿ. ಅಷ್ಟೊತ್ತಿಗಾಗಲೇ 5 ಗಂಟೆ ಆಗಿತ್ತು ಸಂಜೆ ಮುಂದೆ. ಬೆಳಿಗ್ಗೆ 6ಕ್ಕೆ ಹತ್ಯ ಹುಡುಗರು, ಸಂಜೆ ಮುಂದೆ 5 ಆಗ್ಯದ. ಅವಾಗ ಹೇಳಕತ್ತಾನ, ಇದಕ್ಕೆ ರಾಜ ಅಂತಾರ, ರಾಣಿ ಅಂತಾರ, ರಾಕೆಟ್ ಅಂತಾರ, ರೋರರ್ ಅಂತಾರ. ಇಷ್ಟೆಲ್ಲಾ ಕತ್ತಿ ಅವಕ್ಕೆ ಹೇಳಿ ಮತ್ತು ಹುಡುಗರು ಮುಂದೆ ಕುಂಡ್ರಿಸ್ಕೊಂಡು ಮಾಸ್ತರ್ ಮತ್ತೊಂದು ಪ್ರಶ್ನೆ ಮಾಡಿದ. ಒಂದು ಬೆಳಿಗ್ಗಿಂದ ನಿಮಗೆ ತೋರ್ಸಕತ್ತೀನಲ್ಲ, ಅಲ್ಲಿಂದ ಇಲ್ಲಿ ಜೋಗ ಜಲಪಾತದವರೆಗೂ ಕರ್ಕೊಂಡು ಬಂದು ಇಷ್ಟೆಲ್ಲಾ ದೇವರ ದರ್ಶನ ಎಲ್ಲ ಮಾಡಿಸಿನಿ, ಈಗ ನಿಮ್ಗೆ ಹೆಂಗ ಅನ್ಸಕತ್ತದ ಅಂತ ಕೇಳಿದ. ಅವು ಹುಡುಗರು ಹೆಂಗ ಅನ್ಸಕತ್ತದಂದ್ರೆ ಏನ್ ಹೇಳ್ಬೇಕು, ಅವಕ್ಕ ಬರೀ ತೋರ್ಸೋದು ಒಂದ ಮಾಡಿದ್ದಾವ. ಅವ್ ಕುಂಡ್ರೇನು ಅಂತ ಕೇಳಿಲ್ಲ, ನಿದ್ದೆ ಮಾಡಿರೇನಂತ ಕೇಳಿಲ್ಲ. ಒಂದು ಮುಂಜಾನಿಂದ ಉಳಿದಿದ್ದೇನಿಲ್ಲ, ಬರೀ ತೋರ್ಸೋದ ಅದನ್ನ ತೋರ್ಸೋದು. ಅದ್ರಾಗ ಒಬ್ಬ ಹುಡುಗಿದ್ದ ಎದ್ದು ಹೇಳಿದ, ಹೆಂಗ ಅನ್ಸಕತ್ತೈತಿ ಅಂತ ಕೇಳಾಕತ್ತೀರಲ್ರಿ ಸರ, ಈ ಜೋಗದ ಗುಂಡ್ಯಾಗ ನಿಮ್ಗೆ ಎತ್ತಿ ಒಯ್ಯಂಗ ಅನ್ಸಕತ್ತೈತಿ. ಹಂಗ ರಾತ್ರಿ 10:30 ಆದ್ರೂ ಹಂಗ ಅಪ್ಪಗಳು ಹರಿದ್ವಾರದಿಂದ ಬಂದಾರ, ಚಿಂಚನಗಿರಿಯಿಂದ ಬಂದಾರ, ಇವ್ರು ಜೋಡ್ಕುರುಳಿಂದ ಬಂದಾರ. ನಮಗ್ ಹಂಗ ಹೇಳಕತ್ತೀರಿ, ನಮ್ಗೆ ಹೊಟ್ಟೆ ಅನ್ಸ್ತದ, ಬಿಡ್ರಿ. ನಮ್ಮ ಹುಡುಗರು ಚಿಂತೆ, ನಿಮ್ಗೆ ಹೊಟ್ಟೆ ಚಿಂತೆ ಇರ್ತದ, ನಮಗೆ ನೆತ್ತಿ ಚಿಂತೆ ಇರ್ತದ. ಅಂತೂ ನೀವೇನು ಒಲಿ ಮ್ಯಾಗಿಂದ ಊಟ ಮಾಡ್ಬೋದು, ಇನ್ನೊಂದು ತಾಸಾದದು ಇರ್ತದ. ಒಲೆಯ ಮೇಲೆ ಅಟ್ಟುಂಬರೆ ಹೊಗೆಯುಂಟು, ಧಗೆಯುಂಟು, ಹಗೆಯುಂಟು. ತಲೆಯ ಮೇಲೆ ಅಟ್ಟುಂಬರೆ ಹೊಗೆಯಿಲ್ಲ, ಧಗೆಯಿಲ್ಲ, ಹಗೆಯಿಲ್ಲ, ಸೊಗಸಾದ ನಗೆಯುಂಟು ಗುಹೇಶ್ವರ. ಒಲಿ ಮ್ಯಾಗಿನ ಅಡಿಗೆ ನೀವು ಊಟ ಮಾಡಿದ್ರೆ ಮತ್ತೆ 4 ತಾಸಿಗೆ ಮತ್ತೆ ಹೊಟ್ಟೆ ಹಸಿತದ. ಅದು ಉಂಡದ್ದು ಮತ್ತೆ ಖಾಲಿ ಆಗ್ತದ, ಮತ್ತೆ ಹೊಟ್ಟೆ ಹಸಿತದ. ಆದ್ರೆ ಮಹಾತ್ಮರ ಜ್ಞಾನದ ಊಟವನ್ನ ಒಮ್ಮೆ ನೀವು ಮಾಡಿಬಿಟ್ರಿ ಅಂದ್ರೆ, ತಲಿ ಮ್ಯಾಗಿನ ಅಡಿಗೆ ಊಟ ನೀವು ಮಾಡಿದ್ರಿ ಅಂದ್ರ ಮತ್ತೆ ನಿಮಗೆ ಸವೆಯದ ಬೇರೊಂದು ಬೇಗೆನಿಸದ ಆನಂದ ಎದರೊಳಗೆ ತುಂಬಿದಂದ್ರೆ ಅದು ಮಹಾತ್ಮರ ವಾಣಿಯೊಳಗೆ ತುಂಬಿದ ಕಾರಣದಿಂದ ಹಟ್ಟಿ ಮರಿಬೇಕು, ತಲಿ ಕಡೆಗನೆ ಲಕ್ಷ್ಯ ಇರಬೇಕು ಅನ್ನೋದನ್ನು ಇನ್ನು 5-6 ದಿನಗಳ ಕಾಲ ವಿಶೇಷವಾಗಿ ಇಲ್ಲಿ ಚಿಂತನೆ ನಡೀತದೆ. ಸಮಯ ಸಾಕಷ್ಟು ಆಗಿರೋದ್ರಿಂದ ಹೆಚ್ಚಿಗೆ ಮಾತನಾಡೋದಕ್ಕಿಂತಲೂ ಬಹಳ ವಿಶೇಷವಾಗಿರುವಂಥ ಒಂದು ಪುಸ್ತಕವನ್ನ ಪೂಜ್ಯರು ಶ್ರೀ ಸಿದ್ಧಾರೂಢ ಸವಿನೆನಪು ಅನ್ನುವಂಥದ್ದನ್ನ ನಮ್ಮ NS ಮುಷಪ್ನವ್ರ ಗುರುಗಳು ಬರೆದಿರುವಂತಹ ಒಂದು ಅಪರೂಪ ಪುಸ್ತಕ. ಅವರು ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರುವಂಥವರು, ಬಹಳ ಉತ್ತಮವಾಗಿರುವಂಥ ಲೇಖಕರು. ಅಷ್ಟೇ ಅಲ್ಲ, ಇದರೊಳಗ 56 ವಿಭಾಗಗಳನ್ನು ಮಾಡಿ ಸಣ್ಣ ವಿಭಾಗಗಳಿದ್ರೂ ಸಹಿತ ಬಹಳ ಮಹತ್ವದ ಪುಸ್ತಕ. ಯಾಕೆ ಅಂತ ಕೇಳಿದ್ರೆ, ಸಿದ್ಧಾರೂಢ ಪರಮಾತ್ಮ ಹೋತ್ನಳ್ಳಿಗೆ ಬಂದು ಒಂದು 100 ವರ್ಷ ಆತು ಅನ್ನುವಂಥ ಸವಿ ನೆನಪನ್ನ ಮುಂದಿನ ಜನಾಂಗ ನೆನಪು ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ಒಂದು ಆಧಾರ ಬೇಕಲ್ಲ. ನಾವು ನೀವು ನೋಡಿರ್ತೀವಿ, ನೆನಪಿರ್ತದೆ. ಮುಂದೆ ಇನ್ನೊಂದು 50 ವರ್ಷದ ನಂತರ ನಮ್ಮೂರಿಗೆ ಅಪ್ಪವ್ರು ಒಂದು 100 ವರ್ಷ ಆಗಿತ್ತಂತ ಬಂದು ಹೋಗಿ ಆ ಕಾಲದೊಳಗೆ ನಮ್ಮ ಹಿರಿಯರು ಏನಾರ ಮಾಡ್ಯಾರೇನೋ ಅಂತ ಇಲ್ಲಿ ಗ್ರೌಂಡಿನಾಗ ಬಂದು ಹುಡುಕಾಡಿದ್ರೆ ಅವಾಗ ಏನು ಸಿಗುದಿಲ್ಲ. ಈ ಪುಸ್ತಕ ಒಂದು ಲೈಬ್ರರಿ ಒಳಗ ನಿಮ್ಮ ಮನೆಯಾಗಿತ್ತು ಅಂದ್ರೆ 100 ವರ್ಷದ ನೆನಪಿಗಾಗಿ ಸಿದ್ಧಾರೂಢರ ಸವಿ ನೆನಪು ಅನ್ನುವಂತಹ ಪುಸ್ತಕವನ್ನ ಶಂಕರಾನಂದ ಅಪ್ಪಗಳು ಶತಮಾನೋತ್ಸವ ಸಮಯದೊಳಗ ಮಾಡ್ಯಾರ ಅನ್ನುವಂಥ ನೆನಪಾದಾಗ ನಾವು ನೀವೆಲ್ಲರೂ ನಮ್ಮ ಮೊಮ್ಮಕ್ಕಳ ಬಾಯಿಯೊಳಗ ಬದುಕಿದಂಗ ಆಗ್ತದೆ ಅನ್ನುವುದನ್ನ ನಾವೆಲ್ಲರೂ ನೆನಪಿನಿಟ್ಕೊಂಡಿರ್ಬೇಕು. ಆ ಕಾರಣದಿಂದ ಈ ಪುಸ್ತಕ ಚಿಕ್ಕದಾಗಿದ್ರು ಸಹಿತ ಬಹಳ ಮಹತ್ವದ ಪುಸ್ತಕ. ದಿನಕ್ಕೆ ಸುಮಾರು ಅಂದ್ರೂ ಕನ್ನಡದೊಳಗರೆ 300 ಪುಸ್ತಕಗಳ ಮುದ್ರಣ ಆಕವಂತ ಕರ್ನಾಟಕದೊಳಗನ ಒಂದು ದಿನಕ್ಕೆ. ಅಂದ್ರೆ 1 ವರ್ಷಕ್ಕೆ ಓದಾಕ ಎಷ್ಟು ಬೇಕು ಅಷ್ಟು ಪುಸ್ತಕ ಒಂದ ದಿವಸ ಮುದ್ರಣ ಆಕ. ಆ ಎಲ್ಲ ಪುಸ್ತಕಗಳನ್ನ 2 ಭಾಗ ಮಾಡ್ತಾರೆ. ಎಷ್ಟು ಪುಸ್ತಕ ಆಕವ, ಜಗತ್ತಿನ ತುಂಬ ಎಷ್ಟು ಪುಸ್ತಕಗಳು ಬಂದಾವ, ಪ್ರಿಂಟ್ ಆಗ್ಯಾವ, ಆ ಎಲ್ಲ ಪುಸ್ತಕಗಳನ್ನ 2 ಭಾಗ ಮಾಡಿದ್ರೆ, ಯಾಕೆ 2 ಭಾಗ ಮಾಡ್ಬೇಕಂದ್ರ, ಒಂದು ಭಾಗದ ಪುಸ್ತಕಗಳು ಹಿಂಗದಾವ, ಅವುಗಳನ್ನ ಮುಟ್ಟಿದ ಬಳಿಕ ಕೈ ತಕೊಂಡ್ಬಿಡ್ಬೇಕು, ಅಷ್ಟು ಕೆಟ್ಟದಾಗಿ ಬರೆದಿರ್ತಾವ. ಆ ಪುಸ್ತಕ ಮುಟ್ಟುವುದೇ ಒಂದು ಮಹಾಪಾಪ ಅನ್ನುವಂಗಿರ್ತ. ಇನ್ನು ಕೆಲವು ಪುಸ್ತಕಗಳು ಹಿಂಗಿರ್ತಾವ, ಆ ಪುಸ್ತಕಗಳನ್ನ ಮುಟ್ಟಬೇಕಂದ್ರೇ ನಾವು ಕೈ ತೊಳ್ಕೋಬೇಕು, ಮೈ ತೊಳ್ಕೋಬೇಕು, ಮನಸ್ಸು ತೊಳ್ಕೋಬೇಕು.
ಮನಸ್ಸನ್ನು ಶುದ್ಧ ಮಾಡಿಕೊಳ್ಳುವುದಕ್ಕಾಗಿ ನಾವು ಮುಟ್ಟಬೇಕಾಗಿರುವ ಪುಸ್ತಕ ಅಂದ್ರೆ ಅದು ಸಿದ್ಧಾರೂಢರ ಸವಿ ನೆನಪು ಅನ್ನುವಂಥ ಅಪರೂಪದ ಪುಸ್ತಕ. ಇಂತಹ ಮಹತ್ವರ ಪುಸ್ತಕವನ್ನ ಒಂದ ದಿವಸ ಎಲ್ಲ ಓದಿ ಮುಗಿಸ್ಬೇಕು ಅಂತಿಲ್ಲ. ಹಂಗ ಓದಿದ್ರೆ ನಮ್ಗೇನು ಅರ್ಥ ಆಗುದಿಲ್ಲ. ಈ ಪುಸ್ತಕವನ್ನ ಸುಮ್ಮನೆ ಮನೆಯ ಜಗಲಿ ಮೇಲೆ ಇಟ್ಕೊಂಡಿರ್ಬೇಕು, ದಿನ ಒಂದ ಪೇಜ್ ಓದ್ಬೇಕು. ಅವಸರಕ್ಕೆ ಬಿದ್ದು ಎಲ್ಲ ಒಮ್ಮಗ್ಲೆ ತಿಂದು ಹೊಟ್ಟೆ ಕೆಡಿಸ್ಕೋಬಾರ್ದು. ಒಂದೊಂದ ಪೇಜ್ ನೀವು ಓದಿದ್ರಿ ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸನ ಅನ್ನೋ ಹಾಗೆ ಒಬ್ಬ ಸಾಹಿತಿ, ಒಬ್ಬ ಲೇಖಕ ಎಷ್ಟು ಪರಿಶ್ರಮದಿಂದ ಅದನ್ನು ಬರೆದಿರ್ತಾನೆ ಅನ್ನೋದನ್ನ ಸಾವಧಾನ ವ್ಯವಧಾನದಿಂದ ಅದನ್ನ ನಾವು ಓದಿದಾಗ ಅದರ ಮಹತ್ವ ನಮಗೆ ಅರ್ಥ ಆಗ್ತದೆ ಅನ್ನುವ ಹಾಗೆ ಬಹಳ ಅಪರೂಪದ ಪುಸ್ತಕವನ್ನ ಪೂಜ್ಯರು ಹೊರತಂದಿದ್ದಾರೆ. ಅವರಿಗೆ 60 ವರ್ಷ. 60 ವರ್ಷ. ನೀವೆಲ್ಲ ಸಂಭ್ರಮದೊಳಗದಿರಿ. ಮನ್ಯಾಗ ಒಂದು ಬರೇ ಮಕ್ಕಳು ಮದುವೆ ಮಾಡ್ಬೇಕಂದ್ರೆ ಎಂಥ ಸಂಭ್ರಮ ಇರ್ತದೆ. ಈ ಬರೇ ಮಕ್ಕಳ ಮದುವೆ ಬಹಳ ದೂರ ಹೋಗ್ತೀವಿ. ಬರೇ ಮನ್ಯಾಗ ಸಣ್ಣ ಹುಡುಗರು ಹುಟ್ಟ್ಯಾವಂದ್ರೆ ಹುಟ್ಟಹಬ್ಬ ಎಷ್ಟು ಚಲೋ ಮಾಡ್ತೀರಿ ನೀವು. ಮೊಮ್ಮಕ್ಕಳು ಹುಟ್ಟಹಬ್ಬ ಬಂತು ಅಂದ್ರೆ, ಮಕ್ಕಳು ಹುಟ್ಟಹಬ್ಬ ಬಂತು ಅಂದ್ರೆ ಮೊದಲು ಹುಟ್ಟಹಬ್ಬದಷ್ಟು ಹಾವಳಿ ಇರ್ಲಿಲ್ಲ. ಈಗೆಲ್ಲಾ ಭಕ್ತರ ಮನೆಯೊಳಗನು ಮಕ್ಕಳು ಹುಟ್ಟಿದ್ರೆ ಸಾಕು ಎಷ್ಟು ವೈಭವದಿಂದ ಹುಟ್ಟಹಬ್ಬಗಳನ್ನು ಮಾಡ್ತಾರಂದ್ರೆ, ಯಾಕೆ ಹಿಂಗ್ರಿ ಅಂತ ಕೇಳಿದ್ರೆ ಅವ್ರಂತಾರ, ಇರುವ ಎರಡದವ್ರ ಇದ್ದಾರ, ಅವ್ರ ಸಲುವಾಗಿ ನಾವು ಮಾಡೋದು ಐತಿ, ಮತ್ತೆ ಅವ್ರದ್ದು ಮಾಡ್ಲಾರ್ದು ಇನ್ ಯಾರು ಮಾಡ್ಬೇಕಂತ ಮೊದಲು 10 ಅಡಿತಿದ್ರು. ಅವ್ ಎಂದ್ ಹುಟ್ಟ್ಯಾವನು ಸತೆ ಗೊತ್ತಿರ್ತಿದ್ದಿಲ್ಲ. ಇರೋದೈ 1, 2 ಇರ್ತಾವ. ಎಂಥ ಗ್ರ್ಯಾಂಡ್ ಮಾಡ್ತಾರಂದ್ರೆ ಎಷ್ಟು ತರದ ಅಡಿಗೆ, ಎಂತೆಂಥ ಹೋಟೆಲ್ಗಳು, ಆ ಮಕ್ಕಳಿಗೆ ಹಾಕುವಂತ ಬಟ್ಟೆ ಅಂತದ್ದು, ಅದನ್ನೆಲ್ಲಾ ನೋಡಿಬಿಟ್ರೆ ಮಕ್ಕಳದನ್ನೇ ಬರೇ ನಿಮ್ಮ ವಂಶವನ್ನ ಬೆಳಗುವಂತ ಒಬ್ಬ ಪುತ್ರನ ಹುಟ್ಟಹಬ್ಬವನ್ನ ಅಷ್ಟು ವೈಭವದಿಂದ ನೀವು ಆಚರಿಸುತ್ತಿರುವಾಗ ಇಡೀ ನಮ್ಮ ಊರನ್ನೇ ಬೆಳಗುವಂತ ಶಂಕರಾನಂದ ಸ್ವಾಮಿಗಳಂತ ಪುತ್ರನ ಹುಟ್ಟಹಬ್ಬವನ್ನ ಇನ್ನೆಷ್ಟು ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂದ್ರೆ ಹೋತ್ನಳ್ಳಿ ಭಕ್ತರನ್ನು ನೋಡಿನೇ ನಾವು ತಿಳಿಬೇಕು ಅನ್ನುವ ಹಾಗೆ ಎಂಥ ವೈಭವದ ಒಂದು ಅದು ಪೆಂಡಾಲ್ ಬಹಳ ದೊಡ್ಡದು ಅಂತಲ್ಲ, ಆ ನೆಪ ಇಟ್ಟುಕೊಂಡು ಇಷ್ಟೆಲ್ಲ ಮಹಾತ್ಮರನ್ನ ಕರೆಸಿ ಅವರಿಂದ ಜ್ಞಾನೋಪದೇಶವನ್ನು ಮಾಡಿಸಿ ನಿಮ್ಮೆಲ್ಲರ ಭವದ ಬೇರನ್ನ ಕಿತ್ತೊಗಿಬೇಕು ಅನ್ನುವಂಥ ಇಚ್ಛೆ ಇದೆಲ್ಲ, ಅದು ಅವರ ಹುಟ್ಟಹಬ್ಬದ ಸಾರ್ಥಕತೆ ಅನ್ನೋದು. ಮತ್ತು ಮಹಾತ್ಮರಿಗೆ ನೀವೇನು ಹೊದಿಸಿದ್ರೇನು? ಬಾಲ್ಯದ ಮಹಾಂತ ಯೋಗಿಗಳು ಹೇಳ್ತಾರೆ, ಏನು ಹೊದಿಸಿದರೇನು, ಏನು ಮೆರೆಸಿದರೇನು. ಅವ್ರಿಗೆ ಏನು ಹೊದಿಸಿದ್ರೇನು, ಏನು ಮೆರೆಸಿದ್ರೇನು. ಈಗ ಅವ್ರಿಗೆ ಜರ್ತಾರಿ ಶಾಲ್ ಹಾಕ್ಬೋದು, ಪೇಟ ಹಾಕ್ಬೋದು, ಸುವರ್ಣ ಕಿರೀಟ ಹಾಕ್ಬೋದು, ಬೆಳ್ಳಿ ಕಿರೀಟ ಹಾಕ್ಬೋದು. ಇದನ್ನೆಲ್ಲ ಹಾಕಿ ಏನು ಮೆರೆಸಿದರೇನು, ಏನಾಗ್ಬೇಕಾಗ್ಯದ ಅವ್ರಿಗೆ? ಶಾಲ್ ಹೊಚ್ಕೊಂಡ್ರೆ ಏನಾಗ್ಬೇಕಾಗ್ಯದ, ಕಿರೀಟ ತಲೆ ಮೇಲೆ ಇಟ್ಕೊಂಡ್ರೆ ಏನಾಗ್ಬೇಕಾಗ್ಯದ? ಹೊತ್ತವಂಗ ಇಟ್ಕೊಂಡವಂಗ ಏನು ಅದರಿಂದ ಲಾಭ ಇಲ್ಲ. ಆದ್ರೆ ಯಾರು ಹೊದಿಸ್ಯಾರ, ಯಾರು ಆ ಕಿರೀಟವನ್ನ ತಲೆ ಮೇಲಿಟ್ಟಾರ, ಅಂತ ಮಹಾತ್ಮನ ಸೇವಾ ಮಾಡಿದಂತ ಪುಣ್ಯ ಅದು ಭಕ್ತರಿಗೆ ಬರುವ ಕಾರಣದಿಂದ ನಿಮ್ಮನ್ನು ಪುಣ್ಯವಂತರನ್ನು ಮಾಡುವ ಸಲುವಾಗಿ ಮಹಾತ್ಮರು ಹುಟ್ಟು ಹಬ್ಬಗಳಲ್ಲಿ ಒಂದು ನೆಪವಾಗಿ ಅವರು ಕೂತ್ಕೋತಾರ. ಅವರು ಸೇವಾ ಮಾಡ್ಕೋತ ಇದ್ರೇನೆ ಎಷ್ಟು ಅವರು ಸೇವಾ ಮಾಡ್ತೀವಿ. ಅವರು ಮಾಡಿದ ಜಪ ತಪ ಎಲ್ಲ ಪುಣ್ಯ ಕಾರ್ಯಗಳ ಪುಣ್ಯ ಅವ್ರಿಗೆ ಒಯ್ಯಾಕ ಬರುವುದಿಲ್ಲ. ಮಹಾತ್ಮರ ಸಮಸ್ಯೆ ಏನು ಅಂದ್ರೆ, ಅವ್ರೇನು ಜಪ ಮಾಡಿರ್ತಾರ ಅಪ್ಪ ನೋಡ್ರಿ ಕೈಯಾಗಿ ಯಾವಾಗ್ಲೂ ಜಪಮಾಲೆ ಹಿಡ್ಕೊಂಡು ನಮ ಶಿವಾಯ ಅಂತಿರ್ತಾರ. ಆ ಜಪ ಮಾಡಿದ ಪುಣ್ಯ ಅವ್ರು ಯಾರಿಗೆ ಕೊಡೋರದ? ಅವ್ರಿಗೇನು ಮನಿ ಐತೋ, ಮಕ್ಕಳದಾರೋ, ಯಾರಿಗೆ ಕೊಡ್ಬೇಕು ಅವ್ರ ಪುಣ್ಯ? ಆದ್ರೂ ಜಪ ಮಾಡಾಕತ್ತಾರ. ಜಪ ಮಾಡಿದ ಪುಣ್ಯವನ್ನ ಯಾರಿಗೆ ಅವರು ಧಾರೆ ಎರಿಬೇಕು? ಯಾರಿಗೆ ಧಾರೆ ಎರಿತಾರಂದ್ರ, ಯಾರು ಅವರನ್ನ ನಂಬಿ ಅವರ ಪಾದವನ್ನು ಹಿಡಿದು ನನ್ನನ್ನ ಉದ್ಧರಿಸು ಸದ್ಗುರುವೆ ಅಂತ ಶರಣಾಗತರಾಗ್ತಾರಲ್ಲ, ತಾನು ಮಾಡಿದ ಎಲ್ಲ ತಪವನ್ನ ಶಿಷ್ಯನಿಗೆ ಧಾರೆ ಎರೆದು ತಾನು ಮುಕ್ತನಾಗಿ ಬಿಡ್ತಾನೆ. ಆ ಕಾರಣದಿಂದ ಮಹಾತ್ಮನ ಸೇವಾ ಮಾಡುವುದರಿಂದ ನಾವೆಲ್ಲರೂ ಉದ್ಧಾರ ಆಗ್ತೀವಿ. ಆ ಕಾರಣಕ್ಕಾಗಿ ಶಂಕರಾನಂದ ಪುಗಳವರ 60ನೇ ವರ್ಷದ ಹುಟ್ಟಹಬ್ಬವನ್ನು ನಿಮಿತ್ತ ಮಾಡಿಕೊಂಡು, ಶತಮಾನೋತ್ಸವವನ್ನು ನಿಮಿತ್ತ ಮಾಡಿಕೊಂಡು ಅವರನ್ನ ಪೂಜಿಸುವ ಮೂಲಕ, ಅರ್ಚಿಸುವ ಮೂಲಕ ಆ ಪುಣ್ಯವನ್ನು ನೀವೆಲ್ಲರೂ ಪಡೆದುಕೊಳ್ತಾ ಇದ್ದೀರಿ ಅನ್ನುವಂತಹ ವಿಶೇಷ ಮಾತುಗಳನ್ನು ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರನ್ನು ನೋಡಿ ಬಹಳ ಸಂತೋಷ ಆಯಿತು. ಪೂಜ್ಯ ಅಪ್ಪಗಳವರು ನಮ್ಮ ವಿಜಾಪುರದ ಮಠದಲ್ಲಿ ಇದ್ರು ನನಗೆ ಗೊತ್ತೇ ಇಲ್ಲ. ಯಾಕಂದ್ರೆ ಅವರು ನಮ್ಮ ದೊಡ್ಡ ಗುರುಗಳ ಕರಕಮಲ ಸಂಜಾತರು. ಗೊತ್ತಿಲ್ಲ ಅನ್ನೋದಕ್ಕಿಂತಲೂ ಒಂದು ಅರ್ಥದಲ್ಲಿ ಎಲ್ಲಿ ನಿಜಗುಣರ ಶಾಸ್ತ್ರ ಬರುತ್ತದೆ, ಎಲ್ಲಿ ಷಟ್ಶಾಸ್ತ್ರಗಳ ಚಿಂತನೆ ನಡೀತದೆ, ಟೀಕಾ ಗುರುಣಾಂ ಗುರು ಎನ್ನುವ ಹಾಗೆ ಯಾರು ನಿಜಗುಣಿಯನ್ನ ಓದ್ತಾರೆ ಅವರೆಲ್ಲರಿಗೂ ಹುಬ್ಬಳ್ಳಿಯ ಶಾಂತಾಶ್ರಮ ಅಂದ್ರೆ ಅದು ತವರು ಮನೆ ಎನ್ನುವ ಹಾಗೆ ಅವರೆಲ್ಲರಿಗೂ ಅವರೇ ಆದಿ ಗುರುಗಳಾಗಿರುವ ಕಾರಣದಿಂದ ಸಿದ್ಧಾರೂಢಜ್ಜವರು ಬಿಟ್ಟರೆ ಆರೂಢ ಜ್ಯೋತಿ ಶಿವಪುತ್ರಪ್ಪಗಳವರು ಈ ಭವ್ಯ ಪರಂಪರೆಯ
ದಿವ್ಯ ಶಕ್ತಿಗಳು ಅನ್ನುವುದನ್ನು ಈ ಪ್ರಸಂಗದಲ್ಲಿ ಹೇಳಿ ಅಂತಹ ಗುರುಗಳು ನಮ್ಮ ಗುರುಗಳ ನೆನಪನ್ನು ಮಾಡಿಕೊಂಡಿದ್ದು ನಿಜಕ್ಕೂ ಸಾರ್ಥಕ್ಯದ ಕ್ಷಣ ಅಂತೇಳಿ ಪ್ರಾರ್ಥಿಸಿ ನಮ್ಮೊಂದಿಗೆ ರಾಮಚಂದ್ರನವರಿದ್ದಾರೆ. ಅಂತಹ ಹಿರಿಯರ ಮಾತುಗಳನ್ನು ಕೇಳಿದರು. ಬಹಳ ಮಂದಿಗೆ ತಿಳಿಯಂಗಿಲ್ಲ ಅಂತ ಮಾಡಿದ್ದೆ, ಆದರೆ ನೀವು ಬಹಳ ಜನರು ಅವರ ಮಾತುಗಳನ್ನು ಅರ್ಥ ಮಾಡ್ಕೊಂಡ್ರೆ ಅದು ನಿಧಾನ ತಿಳಿತದ. ಅವರು ನಿಧಾನ ತಿಳಿತದ, ಲಕ್ಷ್ಯ ಕೊಟ್ಟಾಗ ಅವ್ರು ಹೇಳುವಂಥ ಮಾತುಗಳು ಒಬ್ಬ ಸಾಕ್ರೆಟಿಸ್, ಡಾಂಟೆ ಅನ್ನುವಂಥ ತತ್ವಜ್ಞಾನಿಗಳನ್ನು ವಿದೇಶಿ ನೆಲದಲ್ಲಿ ನೋಡ್ತೀವಿ. ನಮ್ಮಲ್ಲಿ ಶಂಕರರು, ಬುದ್ಧ ಹೆಂಗ ಪ್ರವಚನಗಳಲ್ಲಿ ದೊಡ್ಡ ಪ್ರಭಾವವನ್ನು ಬೀರಿದ್ದನ್ನು ನೋಡ್ತೀವಿ. ಈ ದಿನಮಾನಗಳಲ್ಲಿ ಅಂತ ತತ್ವಜ್ಞಾನವನ್ನ ಎಲ್ಲರ ಹೃದಯಕ್ಕೆ ಮುಟ್ಟುವಂತ ಅವರನ್ನ ನೋಡ್ಬೇಕು. ಹರಿದ್ವಾರ ಋಷಿಕೇಶ ವಿಮಾನಕ್ಕೆ ಹೋಗೋದೈತಂದ್ರೆ ಎಲ್ಲರೂ ಬಿಟ್ಟು ಹೋಗ್ಬಿಡ್ತಾರೆ. ವಿಮಾನಕ್ಕೆ ಹೋಗೋದೈತಂದ್ರೆ ಎಲ್ಲರೂ ವಿಮಾನ ದಿವ್ಯ ರಕ್ಷಿಸಿ ಎರಡು ಮಾತುಗಳಿಗೆ ಜೊತೆಗೆ ಪುಸ್ತಕವನ್ನು ಬರೆದಿರುವಂತಹ ನಮ್ಮ ಸರ್ಗೆ, ಪರಮಾತ್ಮ ಮುಷಪ್ಪನವರ ಗುರುಗಳಿಗೆ, ಜಗದ್ಗುರು ಸಿದ್ಧಾರೂಢ ಸ್ವಾಮಿಯ ದಿವ್ಯ ಕೃಪೆ ಇರಲಿ ಅಂತ ಪ್ರಾರ್ಥಿಸಿ ಎರಡು ಮಾತುಗಳಿಗೆ ರೂಪವಾಗಿ ಉಪದೇಶಾಮೃತವನ್ನ ದಯಪಾಲಿಸಿರ್ತಕ್ಕಂಥ ಪರಮ ಪೂಜ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಶ್ರೀಮಠದ ವತಿಯಿಂದ ಶ್ರೀಗಳವರಿಂದ ಗೌರವ ಸಮರ್ಪಣೆ, ಈ ಒಂದು ಗೌರವ ಸಮರ್ಪಣೆಯನ್ನ ಪೂಜ್ಯರು ಸ್ವೀಕರಿಸಬೇಕು. ಹಾಗೆ ಅದೇ ರೀತಿಯಾಗಿ ಇಲ್ಲಿಯ ಪರ್ಯಂತ ರೀತಿಯಾಗಿ ಸಚ್ಚಿದಾನಂದ ಮಹಾಸ್ವಾಮೀಜಿಗಳು, ಬ್ರಹ್ಮ ಪೂಜ್ಯ ಸ್ತೋತ್ರಿ ಬ್ರಹ್ಮನಿಷ್ಠ ಸಚ್ಚಿದಾನಂದ ಮಹಾಸ್ವಾಮೀಜಿಗಳು ಗೌರವ ಸಮರ್ಪಣೆಯನ್ನ ಸ್ವೀಕರಿಸಿದರು. ಹರ 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 ನಮಃ ಶಿವ 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 ಶಿವಾಯ ನಮಃ ಹರ 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 ಹರಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮಃ ಶಿವ 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 ಶಿವಾಯ ನಮಃ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಹರ 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 ಹರಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಚಪ್ಪಾಳೆ ಹೊಡೆಯಿರಿ ಕೇಳಿರಿ. ಶಿವಾಯ ನಮಃ ಓಂ ಶಿವಾಯ ಶಿವಾಯ ನಮಃ ಓಂ 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 ಶಿವ 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 ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವ 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 ಶಿವಾಯ ನಮಃ ಓಂ ಹರ 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 ಹರಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಪಾರ್ವದೇವ ಶಿವ ಹರ ಹರ ಮಹಾದೇವ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ಸದ್ಗುರು ಶಂಕರಾನಂದ ಮಹಾಸ್ವಾಮಿ ಅವರಿಗೆ ಹುಬ್ಬಳ್ಳಿಯ ಶಾಂತಾಶ್ರಮದ ವತಿಯಿಂದ ಪರಮ ಪೂಜ್ಯ ಸದ್ಗುರು ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು ಗ್ರಂಥ ಅರ್ಪಣೆಯ ಮೂಲಕ ಸದ್ಗುರುಗಳ
ಸುತ್ತುತ್ತಿರುವ